ಧನು ರಾಶಿ ಇವತ್ತು ಮಹತ್ವದ ಸೂಚನೆ. ಜೀವನದ ತಿರುವು ಕ್ಷಣ ಜೊತೆ ಹಣದ ಮಳೆ ಸುರಿಯುವ ಸಮಯ. ಆರಂಭ ಬಲವಾದ ಆಕರ್ಷಣೆ. ಧನು ರಾಶಿಯವರೇ, ಇವತ್ತು ನೀವು ಈ ವಿಡಿಯೋ ನೋಡ್ತಿದ್ರೆ ಅದು ಯಾದೃಚ್ಛಿಕ ಅಲ್ಲ. ಕೆಲವೊಮ್ಮೆ ಜೀವನದಲ್ಲಿ ಒಂದು ಚಿಕ್ಕ ಸೂಚನೆ ಬರುತ್ತದೆ, ಅದು ನಮ್ಮ ದಾರಿಯನ್ನೇ ಬದಲಾಯಿಸುತ್ತದೆ. ಇಂದು ನಿಮ್ಮ ರಾಶಿಗೆ ಬಂದಿರುವ ಸಂದೇಶ ಸಾಮಾನ್ಯ ಅಲ್ಲ. ಈ ಮಾತು ಕೊನೆಯವರೆಗೂ ಕೇಳಿ, ಯಾಕೆಂದ್ರೆ ಮಧ್ಯದಲ್ಲಿ ಬಿಡಿದ್ರೆ ಕಥೆಯ ಅರ್ಥ ಸಿಗೋದಿಲ್ಲ. ಆದರೆ ಕೊನೆಯವರೆಗೂ ನೋಡಿದ್ರೆ ನಿಮ್ಮ ಹೃದಯದಲ್ಲಿ ಒಂದು ಹೊಸ ಧೈರ್ಯ ಹುಟ್ಟುತ್ತದೆ. ಭಾಗ 1. ಧನುರಾಶಿಯವರು ನಿಜ ಸ್ವಭಾವ. ಧನುರಾಶಿಯವರು ಸ್ವಭಾವದಿಂದ ಧೈರ್ಯಶಾಲಿಗಳು. ಸತ್ಯ ಮಾತಾಡ್ತಾರೆ. ತಮ್ಮ ಮನಸ್ಸಿಗೆ ಸರಿಯೆಂದು ತೋಚಿದ ದಾರಿಯಲ್ಲಿ ನಡೆಯುತ್ತಾರೆ. ಆದರೆ ಕೆಲವೊಮ್ಮೆ ಅವರ ಮನಸ್ಸಿನ ನೋವನ್ನು ಯಾರಿಗೂ ಹೇಳೋದಿಲ್ಲ. ಹೊರಗೆ ನಗುತ್ತಾ ಇದ್ದರೂ ಒಳಗೆ ಹಲವು ಪ್ರಶ್ನೆಗಳಿರ್ತವೆ. ನನ್ನ ಸಮಯ ಯಾವಾಗ ಬರುತ್ತದೆ ಅನ್ನೋ ಒಂದು ಯೋಚನೆ ಕೆಲವೊಮ್ಮೆ ಕಾಡುತ್ತೆ. ಭಾಗ 2. ಸವಾಲುಗಳ ಕಥೆ. ಒಬ್ಬ ಧನುರಾಶಿಯ ಹುಡುಗನ ಕಥೆ ಹೇಳ್ತೀನಿ. ಅವನಿಗೆ ದೊಡ್ಡ ಕನಸುಗಳಿವು, ಆದರೆ ಪರಿಸ್ಥಿತಿ ಅವನ ಜೊತೆಯಲ್ಲಿರಲಿಲ್ಲ. ಕೆಲಸದಲ್ಲಿ ತೊಂದರೆ, ಹಣದ ಕೊರತೆ, ಸಂಬಂಧಗಳಲ್ಲಿ ತಪ್ಪು ಅರ್ಥಗಳು. ಒಂದು ಸಮಯದಲ್ಲಿ ಅವನು ಎಲ್ಲವನ್ನೂ ಬಿಡೋಕೆ ಯೋಚಿಸಿದ. ಆದರೆ ಅವನ ಮನಸ್ಸಿನ ಒಳಗಿನಿಂದ ಒಂದು ಧ್ವನಿ ಬಂದಿತು, ಇದು ಅಂತ್ಯ ಅಲ್ಲ, ಇದು ಪರೀಕ್ಷೆ. ಅವನು ಮತ್ತೆ ಎದ್ದುಕೊಂಡ. ಸ್ವಲ್ಪ ಸ್ವಲ್ಪವಾಗಿ ಪ್ರಯತ್ನ ಶುರು ಮಾಡಿದ. ಅದೇ ಸಮಯದಲ್ಲಿ ಅವನ ಜೀವನದಲ್ಲಿ ಒಂದು ಹೊಸ ಅವಕಾಶ ಬಂತು. ಭಾಗ 3. ತಿರುವು ಕ್ಷಣ. ಆ ಅವಕಾಶ ದೊಡ್ಡದಾಗಿರಲಿಲ್ಲ, ಆದರೆ ಅವನು ಈ ಬಾರಿ ಹೆದರಲಿಲ್ಲ. ನನ್ನಿಂದ ಸಾಧ್ಯ ಅಂತ ನಂಬಿದ. ಅದೇ ನಿರ್ಧಾರ ಅವನ ಜೀವನದ ತಿರುವು ಕ್ಷಣ ಆಯಿತು. ಹೊಸ ಕೆಲಸ ಸಿಕ್ಕಿತು, ಹಣದ ದಾರಿ ತೆರೆಯಿತು, ಕುಟುಂಬದಲ್ಲಿ ಸಂತೋಷ ಮರಳಿ ಬಂತು. ಧನುರಾಶಿಯವರೇ, ನಿಮ್ಮ ಜೀವನದಲ್ಲೂ ಇಂಥ ಒಂದು ಕ್ಷಣ ಬರುತ್ತದೆ. ಆ ಕ್ಷಣವನ್ನು ಗುರುತಿಸುವುದು ಮುಖ್ಯ. ಭಾಗ 4. ಹಣದ ಮಳೆ ಸಂಕೇತ. ಹಣ ಎಂದರೆ ಕೇವಲ ನೋಟು ಅಲ್ಲ, ಅದು ಅವಕಾಶ, ಅದು ಬೆಳವಣಿಗೆ, ಅದು ನಿಮ್ಮ ಪರಿಶ್ರಮಕ್ಕೆ ಸಿಗುವ ಪ್ರತಿಫಲ. ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ಸರಿಯಾದ ನಿರ್ಧಾರ ಮುಂದಿನ ದಿನಗಳಲ್ಲಿ ದೊಡ್ಡ ಲಾಭ ತರುತ್ತದೆ. ಆದರೆ ಒಂದು ಷರತ್ತು ಇದೆ, ಅವಸರ ಬೇಡ, ಆತ್ಮವಿಶ್ವಾಸವಿರಲಿ. ಭಾಗ 5. ಭಾವನಾತ್ಮಕ ಅಂತ್ಯ. ಧನುರಾಶಿಯವರೇ, ನಿಮ್ಮ ಜೀವನದಲ್ಲಿ ಎಷ್ಟು ಕಷ್ಟ ಬಂದರೂ ಅದು ನಿಮಗೆ ಬಲ ಕೊಡಲು ಮಾತ್ರ. ನೀವು ಬಿದ್ದಿರಬಹುದು, ಆದರೆ ಮುರಿದಿಲ್ಲ. ನೀವು ಕಳೆದುಕೊಂಡಿರಬಹುದು, ಆದರೆ ಸೋತಿಲ್ಲ. ಇವತ್ತು ಬಂದಿರುವ ಈ ಸೂಚನೆ ನಿಮ್ಮೊಳಗಿನ ಶಕ್ತಿಯನ್ನು ಎಬ್ಬಿಸಲು. ನಂಬಿಕೆ ಇಡಿ, ಒಂದು ಹೆಜ್ಜೆ ಮುಂದೆ ಹಾಕಿ. ನಿಮ್ಮ ತಿರುವು ಕ್ಷಣ ಹತ್ತಿರದಲ್ಲೇ ಇದೆ. ಈ ವಿಡಿಯೋ ನಿಮಗೆ ಸ್ಪರ್ಶಿಸಿದ್ರೆ ಕಮೆಂಟ್ನಲ್ಲಿ ಧೈರ್ಯ ಎಂದು ಬರೆಯಿರಿ. ನಿಮ್ಮ ಯಶಸ್ಸಿನ ಕಥೆ ಮುಂದಿನದಾಗಬಹುದು. ಭಾಗ 6. ಒಳಗಿನ ಭಯವನ್ನು ಗೆಲ್ಲುವ ಕ್ಷಣ. ಧನುರಾಶಿಯವರೇ, ನಿಮ್ಮ ದೊಡ್ಡ ಶತ್ರು ಹೊರಗಿನವರಲ್ಲ, ನಿಮ್ಮ ಒಳಗಿನ ಭಯ. ನನ್ನಿಂದ ಆಗುತ್ತದೆಯಾ? ಮತ್ತೆ ವಿಫಲವಾದರೆ ಜನರೇನು ಹೇಳ್ತಾರೆ? ಈ 3 ಪ್ರಶ್ನೆಗಳು ಹಲವಾರು ಅವಕಾಶಗಳನ್ನು ದೂರ ಮಾಡಿವೆ. ಆದರೆ ನೆನಪಿಡಿ, ಭಯ ಇದ್ದರೂ ಮುಂದೆ ಹೆಜ್ಜೆ ಇಡುವವರೇ ಜಯಶಾಲಿಗಳು. ಭಯ ಹೋಗುವವರೆಗೆ ಕಾಯಬೇಡಿ, ಭಯ ಜೊತೆಗೆ ಸಾಗಿರಿ. ಇದನ್ನೇ ಜೀವನದ ನಿಜ ಧೈರ್ಯ ಅಂತಾರೆ. ಭಾಗ 7. ಕರ್ಮ ಮತ್ತು ಫಲದ ನಂಬಿಕೆ. ಧನುರಾಶಿಯವರು ಹೃದಯದಿಂದ ಒಳ್ಳೆಯವರು. ಯಾರಿಗಾದರೂ ಸಹಾಯ ಮಾಡಿದ್ರೆ ಮನಸಾರೆ ಮಾಡುತ್ತಾರೆ. ಜೀವನದಲ್ಲಿ ಕೆಲವೊಮ್ಮೆ ತಕ್ಷಣ ಫಲ ಸಿಗೋದಿಲ್ಲ, ಆದರೆ ನೀವು ಮಾಡಿದ ಒಳ್ಳೆಯ ಕೆಲಸ ಯಾವತ್ತೂ ವ್ಯರ್ಥ ಆಗೋದಿಲ್ಲ. ಸಮಯ ಬಂದಾಗ ಅದೇ ಪುಣ್ಯ ಅವಕಾಶವಾಗಿ ನಿಮ್ಮತ್ತ ಮರಳಿ ಬರುತ್ತದೆ. ಇದು ಕರ್ಮದ ನಿಯಮ. ಆದ್ದರಿಂದ ಒಳ್ಳೆಯ ಮನಸ್ಸು ಕಳೆದುಕೊಳ್ಳಬೇಡಿ. ಭಾಗ 8. ಸಂಬಂಧಗಳ ಪುನರುತ್ಥಾನ. ಸಂಬಂಧಗಳಲ್ಲಿ ಕೆಲವೊಮ್ಮೆ ಅಂತರ ಬರುತ್ತದೆ. ತಪ್ಪು ಅರ್ಥ, ಮಾತಿನ ತಪ್ಪು, ಸಮಯದ ಕೊರತೆ. ಆದರೆ ಈ ಸಮಯದಲ್ಲಿ ಒಂದು ಸಣ್ಣ ಮಾತು, ಒಂದು ಸಣ್ಣ ಕ್ಷಮೆ, ಒಂದು ಸಣ್ಣ ಕರೆ, ಇವು ದೊಡ್ಡ ಅಂತರವನ್ನು ಕಡಿಮೆ ಮಾಡಬಹುದು. ಧನುರಾಶಿಯವರೇ, ನಿಮ್ಮ ಹೃದಯ ದೊಡ್ಡದು. ಅದು ಮುರಿದರೂ ಮತ್ತೆ ಪ್ರೀತಿ ಕೊಡಬಲ್ಲದು. ಸಂಬಂಧ ಉಳಿಸಿದರೆ ಜೀವನ ಸುಂದರ. ಭಾಗ 9. ಹಣದ ಬಾಗಿಲು ತೆರೆಸುವ ಸಂಕೇತ. ಈ ಸಮಯದಲ್ಲಿ ನಿಮ್ಮ ಪರಿಶ್ರಮಕ್ಕೆ ಫಲ ಸಿಗುವ ಸೂಚನೆಯಿದೆ. ಹಳೆಯ ಕಷ್ಟದ ಹಣ ಮರಳಿ ಬರಬಹುದು. ಹೊಸ ಆದಾಯದ ದಾರಿ ಕಾಣಬಹುದು. ಆದರೆ ಗಮನಿಸಿ, ಹಣ ಬಂದಾಗ ಅಹಂಕಾರ ಬರಬಾರದು. ಹಣ ಉಳಿಸುವ ಜ್ಞಾನವೂ ಇರಬೇಕು. ಹಣದ ಮಳೆ ಸುರಿಯಬೇಕಾದರೆ ಶ್ರಮ ಪ್ಲಸ್ ಜ್ಞಾನ ಪ್ಲಸ್ ಸಮಯ
ಈ ಮೂರು ಒಂದಾಗಬೇಕು. ಭಾಗ 10 ಜೀವನದ ನಿಜವಾದ ತಿರುವು ಕ್ಷಣ. ಜೀವನದಲ್ಲಿ ಕೆಲವು ಕ್ಷಣಗಳಿರುತ್ತವೆ. ಅವು ಚಿಕ್ಕದಾಗಿ ಕಾಣಿಸುತ್ತವೆ, ಆದರೆ ನಂತರ ಯೋಚಿಸಿದರೆ ಅದೇ ನಮ್ಮ ಜೀವನ ಬದಲಿಸಿದ ಕ್ಷಣವಾಗಿರುತ್ತದೆ. ಒಂದು ಕರೆ, ಒಂದು ಸಂದೇಶ, ಒಂದು ನಿರ್ಧಾರ, ಇವು ನಿಮ್ಮ ಮುಂದಿನ ಅಧ್ಯಾಯದ ಆರಂಭ ಆಗಬಹುದು. ಈ ಬಾರಿ ಅವಕಾಶ ಬಂದಾಗ ಹಿಂಜರಿಯಬೇಡಿ. ಭಾಗ 11 ಆತ್ಮವಿಶ್ವಾಸದ ಅಗ್ನಿ. ಧನುರಾಶಿಯವರ ದೊಡ್ಡ ಬಲ ಅವರ ಆತ್ಮವಿಶ್ವಾಸ. ನೀವು ನಿಮ್ಮ ಮೇಲೆ ನಂಬಿಕೆ ಇಟ್ಟರೆ ಜನರೂ ನಿಮ್ಮ ಮೇಲೆ ನಂಬಿಕೆ ಇಡುತ್ತಾರೆ. ಪ್ರತಿದಿನ ಬೆಳಿಗ್ಗೆ ನನ್ನ ಸಮಯ ಬರುತ್ತಿದೆ ಎಂದು ನಿಮ್ಮ ಮನಸ್ಸಿಗೆ ಹೇಳಿಕೊಳ್ಳಿ. ಮನಸ್ಸು ನಂಬಿದರೆ ಜೀವನವೂ ನಂಬುತ್ತದೆ. ಭಾಗ 12 ಹೊಸ ಆರಂಭದ ಬೆಳಕು. ಹಳೆಯ ಕಷ್ಟಗಳನ್ನು ನೆನೆದು ಕಳವಳ ಪಡಬೇಡಿ. ಅವು ನಿಮಗೆ ಪಾಠ ಕಲಿಸಿವೆ. ಇದೀಗ ಹೊಸ ಆರಂಭದ ಸಮಯ. ಹೊಸ ಯೋಚನೆ, ಹೊಸ ಗುರಿ, ಹೊಸ ಶಕ್ತಿ. ಹಿಂದಿನ ನೋವು ಮುಂದಿನ ಶಕ್ತಿಯಾಗಲಿ. ಭಾಗ 13 ಶಾಂತಿ ಮತ್ತು ಧ್ಯಾನ. ಕೆಲವೊಮ್ಮೆ ನಿಶ್ಶಬ್ದವೇ ದೊಡ್ಡ ಉತ್ತರ ಕೊಡುತ್ತದೆ. ಪ್ರತಿದಿನ ಸ್ವಲ್ಪ ಸಮಯ ನಿಮ್ಮ ಉಸಿರನ್ನು ಗಮನಿಸಿ. ನಿಮ್ಮ ಮನಸ್ಸನ್ನು ಶಾಂತಗೊಳಿಸಿ. ಶಾಂತಿ ಇದ್ದರೆ ನಿರ್ಧಾರಗಳು ಸರಿಯಾಗುತ್ತವೆ. ಸರಿ ನಿರ್ಧಾರಗಳು ಸರಿಯಾದ ಫಲ ಕೊಡುತ್ತವೆ. ಭಾಗ 14 ನಿಮ್ಮ ಕನಸುಗಳ ಮೌಲ್ಯ. ನಿಮ್ಮ ಕನಸುಗಳನ್ನು ಯಾರೂ ಸಣ್ಣದು ಅಂತ ಹೇಳಲು ಬಿಡಬೇಡಿ. ನಿಮ್ಮ ಹೃದಯದಲ್ಲಿ ಹುಟ್ಟಿದ ಕನಸು ಕಾರಣವಿಲ್ಲದೆ ಹುಟ್ಟೋದಿಲ್ಲ. ಅದಕ್ಕೆ ಅರ್ಥ ಇದೆ, ಅದಕ್ಕೆ ದಾರಿ ಇದೆ, ಅದಕ್ಕೆ ಸಮಯ ಬರುತ್ತದೆ. ನೀವು ನಿಲ್ಲಬೇಡಿ. ಭಾಗ 15 ಭಾವನಾತ್ಮಕ ಅಂತಿಮ ಸಂದೇಶ. ಧನುರಾಶಿಯವರೇ, ನೀವು ಬಹಳ ಅನುಭವಿಸಿದ್ದೀರಿ. ನೀವು ಕಷ್ಟ ಕಂಡಿದ್ದೀರಿ, ಆದರೆ ಇನ್ನೂ ನಿಂತಿದ್ದೀರಿ. ಅದು ನಿಮ್ಮ ಬಲ. ಇವತ್ತು ಬಂದಿರುವ ಈ ಮಹತ್ವದ ಸೂಚನೆ ನಿಮ್ಮೊಳಗಿನ ಶಕ್ತಿಯನ್ನು ಎಬ್ಬಿಸಲು. ಹಣ ಬರಲಿದೆ, ಅವಕಾಶ ಬರಲಿದೆ, ತಿರುವು ಕ್ಷಣ ಬರಲಿದೆ. ಆದರೆ ಮುಖ್ಯವಾಗಿ ನಿಮ್ಮ ನಂಬಿಕೆ ಬರಬೇಕು. ನಂಬಿಕೆ ಇಡಿ. ನಿಮ್ಮ ಕಥೆ ಇನ್ನೂ ಮುಗಿದಿಲ್ಲ, ಅದು ಈಗ ಶುರುವಾಗುತ್ತಿದೆ. ಭಾಗ 16 ಒಳಗಿನ ಶಕ್ತಿ ಎಚ್ಚರಿಸುವ ಕ್ಷಣ. ಧನುರಾಶಿಯವರೇ, ನಿಮ್ಮೊಳಗೆ ಒಂದು ಶಕ್ತಿ ಇದೆ. ಅದು ಸಾಮಾನ್ಯ ಶಕ್ತಿಯಲ್ಲ. ಅದು ಎಲ್ಲರಲ್ಲೂ ಇರುವುದಿಲ್ಲ. ನೀವು ಎಷ್ಟೇ ಬಾರಿ ಬೀಳಿದ್ದರೂ ಪ್ರತಿ ಬಾರಿ ಮತ್ತೆ ಎದ್ದು ನಿಂತಿದ್ದೀರಾ. ಅದೇ ನಿಮ್ಮ ಒಳಗಿನ ಅಗ್ನಿ. ಈ ಕಾಲದಲ್ಲಿ ಕೆಲವರು ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿರಬಹುದು. ಕೆಲವರು ನಿಮ್ಮ ಕನಸುಗಳನ್ನು ನಗಿರಬಹುದು. ಆದರೆ ದೇವರು ನಿಮ್ಮ ಹೃದಯದ ಸತ್ಯವನ್ನು ನೋಡಿದ್ದಾನೆ. ಈಗ ಸಮಯ ಬಂದಿದೆ ನಿಮ್ಮೊಳಗಿನ ಶಕ್ತಿ ಹೊರಬರಲು. ಭಾಗ 17 ಆರ್ಥಿಕ ಬೆಳಕು ಹತ್ತಿರದಲ್ಲಿದೆ. ನೀವು ಇಷ್ಟು ದಿನ ಹಣಕ್ಕಾಗಿ ಕಷ್ಟಪಟ್ಟಿರಬಹುದು. ಪ್ರತಿ ರೂಪಾಯಿಗೂ ಬೆಲೆ ತಿಳಿದವರು ನೀವು. ಇನ್ನೂ ಸ್ವಲ್ಪ ಸಮಯ. ಒಂದು ಹೊಸ ಅವಕಾಶ, ಒಂದು ಹೊಸ ಪರಿಚಯ, ಒಂದು ಹೊಸ ಕೆಲಸ ಅಥವಾ ವ್ಯವಹಾರ, ಇವುಗಳಲ್ಲಿ ಒಂದರಿಂದ ಹಣದ ಹರಿವು ಶುರುವಾಗಬಹುದು. ಆದರೆ ನೆನಪಿರಲಿ, ಹಣಕ್ಕಿಂತ ಮುಖ್ಯ ನಿಮ್ಮ ಮನದ ಶಾಂತಿ. ಹಣ ಬರುತ್ತದೆ, ಆದರೆ ಅದನ್ನು ಹಿಡಿದುಕೊಳ್ಳುವ ಜ್ಞಾನವೂ ಬರಬೇಕು. ಭಾಗ 18 ಸಂಬಂಧಗಳಲ್ಲಿ ತಿರುವು. ನಿಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿ ನಿಮ್ಮ ಮನಸ್ಸಿಗೆ ತುಂಬ ಹತ್ತಿರ. ಆದರೆ ಕೆಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಕೆಲ ಮೌನ, ಕೆಲ ನೋವು ನಿಮ್ಮಿಬ್ಬರ ನಡುವೆ ಗೋಡೆ ಕಟ್ಟಿರಬಹುದು. ಈ ಸೂಚನೆ ಹೇಳುವುದು ಏನ್ ಗೊತ್ತಾ? ಮಾತನಾಡಿ, ಮನ ತೆರೆದು ಹೇಳಿ, ಅಹಂಕಾರ ಬಿಡಿ. ಒಂದು ಮಾತು, ಒಂದು ಕರೆ, ಒಂದು ಸಂದೇಶ ನಿಮ್ಮ ಸಂಬಂಧವನ್ನು ಮತ್ತೆ ಜೀವಂತ ಮಾಡಬಹುದು. ಭಾಗ 19 ಜೀವನದ ದೊಡ್ಡ ತಿರುವು. ಪ್ರತಿ ರಾಶಿಗೂ ಒಂದು ಸಮಯ ಬರುತ್ತದೆ. ಆ ಸಮಯವೇ ಜೀವನದ ಟರ್ನಿಂಗ್ ಪಾಯಿಂಟ್. ಧನುರಾಶಿಯವರೇ, ನಿಮ್ಮ ಸಮಯ ಹತ್ತಿರ ಬಂದಿದೆ. ನೀವು ಇಷ್ಟು ದಿನ ಕಾಯುತ್ತಿದ್ದ ಫಲ ಈಗ ನಿಧಾನವಾಗಿ ನಿಮ್ಮ ಕಡೆ ಬರುತ್ತಿದೆ. ಒಂದು ನಿರ್ಧಾರ, ಒಂದು ಧೈರ್ಯ, ಒಂದು ಹೆಜ್ಜೆ ನಿಮ್ಮ ಭವಿಷ್ಯವನ್ನು ಸಂಪೂರ್ಣ ಬದಲಾಯಿಸಬಹುದು. ಭಯ ಬೇಡ, ಇದು ನಿಮ್ಮ ಕ್ಷಣ. ಭಾಗ 20 ನಿಮ್ಮ ಹೊಸ ಆರಂಭ. ಈ ವಿಡಿಯೋ ನೋಡ್ತಿರುವ ನೀವು ಸಾಮಾನ್ಯ ವ್ಯಕ್ತಿ ಅಲ್ಲ. ನೀವು ಆರಿಸಿಕೊಂಡವರು. ನಿಮ್ಮ ಜೀವನದಲ್ಲಿ ಈಗ ಆರಂಭವಾಗುವುದು ಒಂದು ಹೊಸ ಅಧ್ಯಾಯ. ಹಳೆಯ ನೋವು, ಹಳೆಯ ವಿಫಲತೆ, ಹಳೆಯ ನಿರಾಶೆ ಇವೆಲ್ಲವನ್ನೂ ಹಿಂದಕ್ಕೆ ಬಿಟ್ಟು ಹೊಸ ಶಕ್ತಿ, ಹೊಸ ಆದಾಯ,
ಹೊಸ ಸಂತೋಷ ನಿಮ್ಮ ಜೀವನಕ್ಕೆ ಬರಲಿದೆ. ಆದರೆ ನೆನಪಿರಲಿ, ನಂಬಿಕೆ ಪ್ಲಸ್ ಪರಿಶ್ರಮ = ಅದ್ಭುತ ಫಲ. ಧನುರಾಶಿಯವರೇ, ಈ ವಿಡಿಯೋ ನಿಮಗೆ ಸ್ವಲ್ಪವೂ ಸ್ಪರ್ಶಿಸಿದ್ದರೆ ಒಂದು ಲೈಕ್ ಮಾಡಿ. ನಿಮ್ಮ ಜೀವನದಲ್ಲಿ ಒಳ್ಳೆಯದು ಆಗಲಿ ಎನ್ನಿಸಿದರೆ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಪ್ರತಿದಿನ ನಿಮ್ಮ ರಾಶಿಗೆ ಸಂಬಂಧಿಸಿದ ಮಹತ್ವದ ಸೂಚನೆಗಳು, ಆರ್ಥಿಕ ಅವಕಾಶಗಳು, ಜೀವನದ ಮಾರ್ಗದರ್ಶನ ನಿಮಗಾಗಿ ಇಲ್ಲಿ ಬರುತ್ತವೆ. ನೀವು ಒಬ್ಬರಲ್ಲ, ನಾವು ನಿಮ್ಮ ಜೊತೆ ಇದ್ದೇವೆ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ನಿಮ್ಮ ಹೊಸ ಆರಂಭಕ್ಕೆ ಸ್ವಾಗತ.